ನಾನು ಇಲ್ಲಿ ಒಂದು ಮೋದಕ ಮಾಡಬೇಕಂತ ಇದ್ದೀನಿ. ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ನಾನು ವಿಡಿಯೋವನ್ನು ಫಸ್ಟ್ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅಂದರೆ ನಾನಾ ಕಾರಣದಿಂದ ನನಗೆ ಗಣೇಶ ಹಬ್ಬಕ್ಕೆ ಒಳಗೆ ನನಗೆ ಈ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಮೋದಕ ಮಾಡಲಿಕ್ಕೆ ಒಂದೂವರೆ ಕಪ್ ಅಷ್ಟು ನೀರನ್ನು ತಗೊಂಡಿದ್ದೀನಿ. 2 ಕಪ್ಪು ನೀರು ತಗೊಂಡಿದ್ದೀನಿ. 2 ಕಪ್ಪು ಬಿಸಿ ಆಗಲಿಕ್ಕೆ ಕುದಿ ಬರಬೇಕು. ಹಾಗೆಯೇ ಒಂದು ತುಪ್ಪ ಹಾಕ್ತೀನಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ, 1 ಸ್ಪೂನ್ ತುಪ್ಪ. ಇಲ್ಲಿ ಸ್ಟವ್ ಆನ್ ಮಾಡಬೇಕು. ಸ್ಟವ್ ಆನ್ ಮಾಡಿದ್ದು ಮರೆತುಬಿಟ್ಟೆ. ಗ್ಯಾಸ್ ಆನ್ ಮಾಡೋದೇ ಮರೆತುಬಿಟ್ಟೆ ನಾನು. ಗ್ಯಾಸ್ ಆನ್ ಮಾಡಿಟ್ಟು ತುಪ್ಪ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಇದು ಅಕ್ಕಿ ಹಿಟ್ಟು ಕೂಡ ಹಾಕ್ತೀನಿ. ಯಾಕಂದರೆ ಗಂಟು ಇನ್ನೂ ಬರಬಾರ್ದಂತ, ಚೆನ್ನಾಗಿ ಕುದಿ ಬರಲಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ. ಮುಂಚೆ ಗಂಟು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಚೆನ್ನಾಗಿ ಕುದಿ ಬರಲಿ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ 2 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ನೀರಿಗೆ 1.5 ಕಪ್ ನಾನು ಅಕ್ಕಿ ಹಿಟ್ಟು ಹಾಕ್ಕೊಡ್ತೀನಿ. ಕುದಿ ಬರಬೇಕು. ಅದು ಮಕ್ಕಳು ಬೇಕು ಅನ್ನುವಾಗ ನಾವು ಮಾಡಲಿಕ್ಕೆ ಕೊಡಲೇಬೇಕು. ಮಗ ನಮ್ಮ ನನಗೆ ಬೇಕಮ್ಮ ಅಂದ, ಬೇಕನ್ನುವಾಗ ನನಗೆ ಮಾಡಿ ಕೊಡದಿದ್ದರೆ ಅದೊಂದು ಬೇಜಾರಂದರೆ ಬೇಜಾರು. ಯಾಕಂದರೆ ಮಕ್ಕಳು ದೇವರು ಸಮ ಪಾಪ. ಕೊಡು ಅನ್ನುವಾಗ ಮಾಡತಿರ್ಲಿಕ್ಕಾಗುತ್ತಾ? ಕೊಡಲೇಬೇಕಲ್ಲ. ಮಾಡಿ ಕೊಡುವಂತ ಡಿಸೈಡ್ ಮಾಡಿಟ್ಟೆ. ಇಲ್ಲಿ ಕುದಿ ಬರಿಬೇಕು. ಚೆನ್ನಾಗಿ ಕುದಿ ಬಂದ್ರೇನೆ ಅದು ನಮಗೆ ಮಾಡಲಿಕ್ಕೆ ಸಾಧ್ಯ. ನೋಡಿ, ತುಪ್ಪ ಎಲ್ಲ ಕರಗಬೇಕು. ಒಂದೊಂದ್ಸರಿ ಮಕ್ಕಳು ಬೇಕಂತ ಆಟ ಹಿಡಿತಾರೆ. ಆಗ ನಾವು ಮಾಡಿ ಕೊಡಲೇಬೇಕು. ಇದು ಕುದಿ ಬರಲಿ. ನೋಡಿ, ನೀರು ಕುದಿ ಬರ್ತಾ ಉಂಟು. ಚೆನ್ನಾಗಿ ಕುದಿ ಬರಲಿ. ನನಗೆ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಆಗಲ್ಲ ಇವತ್ತು. ದೇವರಿಗಾಗಿ ನನ್ನ ಹಸ್ಬೆಂಡ್ ಪಾಯಸ ಮಾಡ್ತಾರೆ, ನನಗೆ ಆಗಲ್ಲ. ಹಾಗೆ ದೇವರಿಗೆ ಸಮರ್ಪಣೆ ಮಾಡಲ್ಲ. ಆಗಲ್ಲ ಅಂದರೆ ನನಗೆ ಅದೇನಿಲ್ಲ. 4 ಡೇಸ್ ಎಲ್ಲ ನಾವು ಮಾಡಲ್ಲ. 5 ಡೇಸ್ ಎಲ್ಲ ಮಾಡಿ ಇಡೋದಿಲ್ಲ. ನೋಡಿ, ಈಗ ನಾನು ಇದಕ್ಕೆ 1.5 ಕಪ್ಪಷ್ಟು ಬೇಗ ಅಕ್ಕಿ ಹಿಟ್ಟು ಹಾಕ್ತೀನಿ. 1.5 ಕಪ್ಪಷ್ಟು. 2 ಕಪ್ ನೀರು ತಗೊಂಡಿದ್ದೀನಿ. ಇದರಲ್ಲಿ 1.5 ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ಇಲ್ಲದಾಗಿ ಮಿಕ್ಸ್ ಆಗಬೇಕು. 1.5 ಕಪ್ ನೀರಿಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಉಪ್ಪು ಹಾಕಬೇಕಿತ್ತು, ಮರೆತು ಬಿಟ್ಟೆ. ಉಪ್ಪು ಹಾಕಬೇಕಿತ್ತು. ನೀವು ಈ ರೀತಿ ತಪ್ಪು ಮಾಡಬೇಡಿ ಆಯಿತಾ. ಉಪ್ಪು ಅಂತೂ ಖಂಡಿತ ಹಾಕಿ. ಸ್ವಲ್ಪ ನೀರು ಮಾಡಿ ಆದರೆ ಹಾಕ್ತೀನಿ. ಮರೆತು ಬಿಟ್ಟೆ ನಾನು. ಸ್ವಲ್ಪ ನೀರು ಮಾಡಿ ಉಪ್ಪು ಹಾಕ್ತೀನಿ. ನೀವು ಈ ರೀತಿ ತಪ್ಪು ಮಾಡಬೇಡಿ. ಉಪ್ಪು ಅಂತೂ ಖಂಡಿತ ಹಾಕಿ. ನಾನು ನೀರು ಮಾಡಿ ಹಾಕ್ತೀನಿ. ಉಪ್ಪು ಹಾಕಲೇಬೇಕಲ್ವ. ಪಕ್ಕದ ಮನೆಯಲ್ಲಿ ಗಣಪತಿ ತಂದರು. ನಮ್ಮ ಹತ್ರ ಮಾತಾಡಲ್ಲ ಅವರು. ಹಾಗೆ ನೋಡಿ, ಇದು ಗಟ್ಟಿಯಾಯಿತು. ಇದು ಸಾಕು ಇಲ್ಲಿಗೆ. ಇದನ್ನು ಚೆನ್ನಾಗಿ ನಾದಬೇಕು. ಬಿಸಿಯಾಗಿ ನೋಡಿ, ಬಿಸಿ ಇರುವಾಗನೇ ಇದನ್ನು ನಾದಬೇಕು. ಬೇಕಾದರೆ ಸ್ವಲ್ಪ ತುಪ್ಪವನ್ನು ಕೈಗೆ ಇದು ಮಾಡಿ
ಬಿಸಿ ಇರುವಾಗನೇ ನಾದಬೇಕು. ಇದನ್ನು ನಾದ್ಕೊಂಡು ಬರ್ತೀನಿ ಚೆನ್ನಾಗಿ. ಎಷ್ಟು ಚೆನ್ನಾಗಿ ರೆಡಿ ಆಯ್ತು ನೋಡಿ. ಇದನ್ನು ಒಂದು ಸ್ವಲ್ಪ ಹಾಟ್ ಬಾಕ್ಸಲ್ಲಿ ಹಾಕಿರುವ, ಯಾಕಂದರೆ ಹಾಟ್ ಬಾಕ್ಸಲ್ಲಿ ಹಾಕಿರುವ ಅದು ಗಾಳಿ ತಾಗಬಾರ್ದು, ಸ್ವಲ್ಪನೂ ಗಾಳಿ ತಾಗಬಾರ್ದು, ಬಿಸಿ ಬಿಸಿಯಾಗಿರಬೇಕು. ಹಾಟ್ ಬಾಕ್ಸಲ್ಲಿ ಹಾಕಿ ಇದಕ್ಕೆ ಹೂರ್ಣ ರೆಡಿ ಮಾಡುವ. ತೆಂಗಿನಕಾಯಿ ಹಾಕಿ ಬೆಲ್ಲ ಹಾಕಿ ಹೂರ್ಣ ರೆಡಿ ಮಾಡುವ. ಇದು ಹಾಟ್ ಬಾಕ್ಸಲ್ಲಿ ಇರಲಿ. ಇಲ್ಲಿ ನಾನು ಹೂರ್ಣ ರೆಡಿ ಮಾಡಲಿಕ್ಕೆ ಇದು ಮಾಡ್ತಿದ್ದೀನಿ. 1 ಕಪ್ ಅಷ್ಟು ಬೆಲ್ಲ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು. ನಾನು ಹುಡಿ ಬೆಲ್ಲ ಹಾಕ್ತೀನಿ, ಹೆಚ್ಚಾಗಿ ಯೂಸ್ ಮಾಡೋದೇ ಇದೆ ನಾನು. ಹಾಗೆಯೇ 1 ಕಪ್ಪಷ್ಟು ತೆಂಗಿನ ತುರಿ, 1-1.5 ಕಪ್ಪಷ್ಟು ತೆಂಗಿನ ತುರಿ ಹಾಕ್ತೀನಿ. ಇಷ್ಟು ಹಾಕಿ ಚೆನ್ನಾಗಿ ಒಂದು 2 ಸ್ಪೂನಷ್ಟು ನಾವು ನೀರು ಹಾಕಬೇಕಂತ ನನ್ನ ಇದು. ನೀರು ಹಾಕಲೇಬೇಕು, ಒಂದು 2 ಸ್ಪೂನ್ ಅಷ್ಟೇ, ಹೆಚ್ಚು ಬೇಡ. ಬೆಲ್ಲ ಸ್ವಲ್ಪ ನೀರಾಗಲಿಕ್ಕೆ ಸಾಕು. 2 ಸ್ಪೂನ್ ಬೇಡ, ಒಂದು ಸ್ಪೂನ್ ಅಷ್ಟು ಸಾಕು. ಇದು ನಂದು ಬೆಲ್ಲ, ಕಪ್ಪು ಬೆಲ್ಲ ಸ್ವಲ್ಪ, ಅದಕ್ಕೆ ಏನು ಅನ್ಕೋಬೇಡಿ. ಯಾಕಂದರೆ ಅದು ಆರ್ಗಾನಿಕ್ ಬೆಲ್ಲವನ್ನೇ ನಾನು ಯೂಸ್ ಮಾಡೋದು, ಬೇರೆ ಬೆಲ್ಲ ಯೂಸ್ ಮಾಡಲ್ಲ ನಾವು. ಮತ್ತು ಇದಕ್ಕೆ ಏಲಕ್ಕಿ ಪೌಡ್ರು ಕೂಡ ಹಾಕ್ತೀನಿ ನೋಡಿ. ಏಲಕ್ಕಿ ಪೌಡ್ರು ಸ್ವಲ್ಪ. ಇದು ಸ್ವಲ್ಪನೂ ನೀರಿನ ಪಸೆ ಇರಬಾರ್ದು, ಸ್ವಲ್ಪ ಕೂಡ ಇರಬಾರ್ದು. ಚೆನ್ನಾಗಿ ಆವಿ ಆಗಬೇಕು. ಬೆಲ್ಲ ಎಲ್ಲ ಕರಗಿದೆ ನೋಡಿ, ಚೆನ್ನಾಗಿ ಆವಿ ಆಗಬೇಕು. ನೋಡಿ ಮೋದಕ ಇದು ರೆಡಿ ಆಯಿತು. ನೀವು ಅನ್ಕೋಬೋದು ಕಪ್ ಅಂತ, ಅದು ಬೆಲ್ಲ, ನಾನು ಕಪ್ ಬೆಲ್ಲ ಹಾಕಿದ್ದು. ನಾನು ಅದನ್ನೇ ಯೂಸ್ ಮಾಡೋದು ಹೆಚ್ಚಾಗಿ, ಮಕ್ಕಳು ಕೊಡೋದಂತ. ಕಪ್ಪು ಬೆಲ್ಲ ಅದು ನಾನು ಆ ರೀತಿ ಯೂಸ್ ಮಾಡೋದು. ದೇಹಕ್ಕೂ ಕೂಡ ಒಳ್ಳೆಯದನ್ನೋ ಕಾರಣಕ್ಕಾಗಿ ಯೂಸ್ ಮಾಡ್ತೀನಿ. ಸ್ಟಫಿಂಗ್ ಕೂಡ ರೆಡಿಯಾಗಿದೆ, ಮತ್ತು ಮೋದಕದ್ದು ಇದು ಕೂಡ ರೆಡಿಯಾಗಿದೆ. ನೋಡುವ ಈಗ ಮೋದಕ ಮಾಡುವ. ಮೋದಕವನ್ನು ಇಲ್ಲಿ ಇಟ್ಟಿದ್ದೀನಿ. ನೋಡುವ ಈಗ ಮಾಡ್ತೀನಿ. ಇದರೊಳಗೆ ತುಂಬಿಸಿ ಮೋದಕ ಮಾಡುವ. ಇದು ಕಷ್ಟ ಇದರಲ್ಲಿ. ಕೈಯಲ್ಲೇ ಸೇಪ್ ಇಲ್ಲಾದರೂ ಪರವಾಗಿಲ್ಲ, ಅದೇ ಮಾಡಿದ್ದು ಒಳ್ಳೇದಂತ ಅನಿಸುತ್ತೆ. ಇದಕ್ಕೆ 1-2 ಜನ ಬೇಕು ವಿಡಿಯೋ ಮಾಡಲಿಕ್ಕೆ. ನಾನು ಇದೇ ಥರ ಮಾಡಿದೆ. ಇದಕ್ಕೆ ನಾವು ಮೋದಕ ಹಾಕುವ. ಇದು ಎಂತ ಗೊತ್ತಾ, ಸ್ಟೆಪ್ಪಿಂಗ್ ಹಾಕುವ. ಎಕ್ಸ್ಟ್ರಾ ಇದ್ದದ್ದೆಲ್ಲ ತೆಗಿಬೇಕು. ಮೋದಕ ಮಾಡಲಿಕ್ಕೆ ಎಲ್ರಿಗೂ ಕಷ್ಟನೇ, ಸುಲಭ ಇದ್ದವರಿಗೆ ಸುಲಭನೇ, ನಮ್ಮಂಥವರಿಗೆ ಕಷ್ಟ. ಯಾಕಂದರೆ ನಾವು ಇದು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಸ್ವಲ್ಪ ಸ್ವಲ್ಪ, ಹೆಚ್ಚಾಗಿ ಒಂದೇ ಸಲ ಹಾಕಬೇಡಿ, ಸ್ವಲ್ಪ ಸ್ವಲ್ಪ, 1-2 ಸಾಕು. ಈಗ ನಾನು ಸ್ವಲ್ಪ ಇದರಲ್ಲಿ ತೆಗೆದು, ಇದರಲ್ಲಿ ಎಷ್ಟು ತೆಗೆದು ಇದರಲ್ಲಿ ಪ್ಯಾಕ್ ಮಾಡ್ತೀನಿ. ಎಲ್ಲನೂ ಟ್ರೈ ಮಾಡಬೇಕು. ಟ್ರೈ ಮಾಡಿದ್ದೇನೆ. ನೋಡಿ ತೆಗ್ದೇವಿ ನೋಡಿ ಮೋದಕ ನೋಡಿ ರೆಡಿ ಆಯಿತು. ಇಲ್ಲಿ ಇಟ್ಟಿದ್ದೀನಿ ನೋಡಿ, 3 ಆಯಿತು. ಇನ್ನು ಹೀಗೇನೆ ಮಾಡ್ಕೊಂಡು ಬರ್ತೀನಿ ನಾನು. ಎಲ್ಲನೂ ಹೀಗೇನೆ ಮೋದಕ ರೆಡಿ ಮಾಡ್ತೀನಿ. ಬಂದ್ ಮಾಡುವ. ಬಂದ್ ಮಾಡಿ ಸಣ್ಣ ಉಂಡೆಯನ್ನು ಹಾಕುವ, ಹೆಚ್ಚು ಬೇಡ, ಒಳಗಡೆ ಹೋಗಬೇಕು ಅದು. ಹೀಗೆ ಸಣ್ಣ ಉಂಡೆ, ಅದನ್ನು ನಾವು ಈ ಥರ ಪ್ರೆಶ್ ಮಾಡಬೇಕು. ಕೆಲವು ಸರ್ತಿ ಅಕ್ಕಿ ಹಿಟ್ಟು ಚೆನ್ನಾಗಿರಲ್ಲ, ಅಂಟ ಇರುತ್ತೆ. ಸಣ್ಣ ಉಂಡೆ ಹಾಕಿದ್ದೀನಿ ನಾನು. ತೆಗಿಬಹುದು, ಹೀಗೆ ನಮಗೆ ಜಾಸ್ತಿ ಅಂತ ಅನಿಸಿದರೆ ತೆಗಿಬಹುದು.
ನೋಡಿ ಜಾಸ್ತಿ ಇದ್ದದೆಲ್ಲ ನಾವು ತೆಗಿಬೇಕು. ಹೊಡಿಲಿಲ್ಲ ಇಷ್ಟೊತ್ತು, ನಾನು ಇನ್ನು ಇವಾಗ ಹೊಡಿತದಂತ ಗೊತ್ತಿಲ್ಲ, ಇಷ್ಟೊತ್ತು ಹೊಡೆದಿಲ್ಲ. ಮಗ ಎದ್ದಿದ್ದಾನೆ, ಎದ್ದು ಇದಕ್ಕೆ ನೋಡಿ ಸಣ್ಣ ಸಣ್ಣ ಉಂಡೆಯಾಗಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕಬೇಕು, ಹೆಚ್ಚು ಒಮ್ಮೆಲೆ ಹಾಕ್ಲಿಕ್ಕೆ ಆಗಲ್ಲ. ನೋಡಿ ಹೀಗೆ, ನೋಡಿ ಹೀಗೆ ಸ್ವಲ್ಪನೇ ಹಾಕಬೇಕು, ಹೆಚ್ಚಿಲ್ಲ. ಹಾಕಿ ಇದಕ್ಕೇನೆ ಸ್ವಲ್ಪ ಇದು ತೆಗೆದುಕೊಂಡು ಒಂದು ಈ ಥರ ಮಾಡಿಕೊಂಡು ಸ್ಟೆಪ್ಪಿಂಗ್ ಕ್ಲೋಸ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಮೋದಕ ಮಾಡೋದು, ಗೊತ್ತಿತ್ತು, ಒಂದು 2-3 ಸಾರಿ ಮಾಡಿದ್ದೇನೆ, ಮತ್ತೆ 2 ವರ್ಷ ಮಾಡಿಲ್ಲ ನಾನು. ಇವಾಗ ಫಸ್ಟ್ ಟೈಮ್ ಮತ್ತೆ 1-2 ಸಲ ಮಾಡಿದ್ದೀನಿ ಮೋದಕ. ನೋಡಿ ಇದು ಹೀಗೆ ಆಯ್ತಲ್ವಾ. ಇವಾಗ ನಾನು ಯಾವ ಕಡೆ ಲಾಕ್ ಇಲ್ಲ ಅಲ್ಲಿಂದ ತೆಗಿಬೇಕು, ಅದು ತುಂಬ ಕಷ್ಟ ತೆಗಿಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಮೋದಕ, ನೋಡಿ ಅಲ್ವಾ. ನೋಡಿ ಇಲ್ಲಿ ಇಡ್ತೀನಿ, ಮೋದಕ ರೆಡಿ ಇದೆ ಆಲ್ರೆಡಿ. ನೋಡಿ ನಾನು ಮೋದಕ ಎಲ್ಲ ಮಾಡಿಕೊಂಡು ಬಂದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಬೇಯಲಿಕ್ಕೆ ಇಡ್ತೀನಿ, ಇದನ್ನು ಬೇಯಲಿ ಒಂದು ಅರ್ಧ ಗಂಟೆ ಬೇಯಬೇಕು, ಅರ್ಧ ಗಂಟೆ ಬೇಯಬೇಕು. ಈಗ ಮುಚ್ಚಲ್ಲ ಇಟ್ಟು ಬೇಯಲಿಕ್ಕೆ ಇಡುವ. ನೋಡಿ ಮೋದಕ, ವಾವ್ ಸೂಪರ್, ಮೋದಕ ಬೆಂದಿದೆ, ಒಂದು ಕೂಡ ಒಡಿಲಿಲ್ಲ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮೋದಕ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೋದಕವನ್ನು ನೀವು ಕೂಡ ಮಾಡಿ ದೇವರಿಗೆ ಅರ್ಪಿಸಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೆ ಬಾಯ್ ಬಾಯ್. ಮೋದಕ ರೆಡಿ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಮೋದಕ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಾನು ಕೂಡ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ.